ಹೊಟ್ಟೆ ಜಾಸ್ತಿ ಇದ್ರೆ ಮನೇಲಿ ಅದು ಇದು ಕೆಲಸ ಇದ್ದಿದ್ದೆ, ಇದಕ್ಕೋಸ್ಕರ ಒಂದು ಹಾಫ್ ಅನ್ ಅವರ್ ಟೈಮ್ ತಗೊಂಡ್ರೆ ಬೊಜ್ಜು ಕರಗಿಸ್ಕೋಬಹುದು. ಹೊಟ್ಟೆ ಕರಗಿಸುವ ಎಕ್ಸಸೈಸು ನಿರಂತರ ಬಸರಿ ಅಂತೀವಿ ನಾವು ಇದನ್ನ, ಹೊಟ್ಟೆ ಬೊಜ್ಜಿಗೆ. ಕಿತಾಪತಿ ಹೆಂಗಸರು ಮನೆಯಲ್ಲಿ ಸಣ್ಣ ಆಗುವ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಬಸರಿ ಹೊಟ್ಟೆ, ನಿರಂತರ ಬಸರಿ ಹೊಟ್ಟೆ, ಮಕ್ಕಳೇ ಇರಲ್ಲ ಒಳಗಡೆ, ಆದ್ರೂ ಡುಬ್ಬೆ ತರ ಇರುತ್ತಾ. ಅದಕ್ಕೇನೆ ನಾವಿಬ್ರು ಯೋಚನೆ ಮಾಡಿ ಪ್ಲಾನ್ ಮಾಡಿ ಇಬ್ರು ಕಿತಾಪತಿ ಏನಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ನೋಡಿ. ಇವಾಗ ಒಂದಷ್ಟು ಮಜಾ ನಡೆಯುತ್ತೆ, ನೀವು ಆ ಮಜಾ ನೋಡ್ಬೇಕಂತಾನೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಇದು ಆ್ಯಕ್ಚುಲಿ ನಮ್ಮಮ್ಮ ಮಾಡೋರು, ಎಕ್ಸಸೈಸ್ ಮಾಡೋರು, ನಮ್ಮನೇಲಿ ಇತ್ತು, ಅವಾಗಿತ್ತು, ಈಗೆಲ್ಲ ಇಲ್ಲ. ಬಟ್ ಏನೋ ಒಂದು 15 ವರ್ಷದ ಹಿಂದೆ ಮಾಡ್ತಿದ್ದ ಮಮ್ಮಿ ನೀನು? ಇತ್ತು, ನಮ್ಮ ಮನೇಲಿ ಇತ್ತು. ಬಾಗ್ಲಿಗೆ ಉಕ್ಸಾಕೊಂಡ್ ಮಾಡೋದಿತ್ತು ಅವಾಗ. ತುಂಬಾನೇ ಲಾಕ್ ಮಾಡ್ಬೋದಾಯ್ತು, ಹಿಂಗ್ ಲಾಕ್ ಮಾಡ್ಬಿಟ್ರು ಗ್ರಿಪ್ ಇಟ್ಕೊಂಡು ನಾನು ಮಾಡ್ತಾ ಇದ್ದೆ ಈ ತರ. ಅಷ್ಟು ತೆಳ್ಳಗಿರೋದು ವೈರ್ ತರ, ತುಂಬಾ ಚೆನ್ನಾಗಿ. ಇವಾಗ ಅದು ಬರೋದೇ ಇಲ್ಲ ಆ ತರ ಕೆಪಾಸಿಟಿ ಇದೆ. ರಬ್ಬರ್ಗಳು ಮಕ್ಳುಗಳು ಹುಷಾರು, ಬ್ಲೇಡ್ ಗೀಡು ಈಗ ಡೆಮೋ ತೋರಿಸ್ತಾ ಇದ್ದಾರೆ ನಮ್ಮಮ್ಮ. ನಾನು ಚೆನ್ನಾಗಿದ್ದರೆ ಬಹುಶಃ ನಾನೇ ಡೆಮೋ ತೋರಿಸ್ತಿದ್ದೆ. ಈಗ ನಮಗೆ ಡೆಮೋವನ್ನು ತೋರಿಸುತ್ತಿದ್ದಾರೆ ಆರ್ತಿ ಅವರು. ತೋರಿಸಿ ಮೇಡಮ್ ನಿಮ್ಮ ಡೆಮೋನ, ನಾವಿಲ್ಲಿ ಐಸಿಕೊಂಡು ಕೂತಿದ್ದೀವಿ. ಟಿ ಶೇಪ್ ಇದೆ, ಇದು ಕೈ ಗ್ರಿಪ್ಪು ನೋಡಿ. ಯು ಟೈಪ್ ಇದೆ, ಕಾಲ ಗ್ರಿಪ್ಪು. ಮುಂದಕ್ಕೋಣ, ಸ್ಮಾಲ್ ಬ್ರೇಕ್ ಆಗಿತ್ತು. ಡೆಮೋ ಕ್ಲಾಸ್ ಶುರುವಾಗಿದೆ. ಹೊಟ್ಟೆ ಕರಗಿಸುವ ಕಾರ್ಯಕ್ರಮಗಳು ಶುರುವಾಗಿದೆ. ಮಕ್ಕಳಿಗೆ ಬಸರಿ ಇಲ್ದಿರೋರಿಗೆ ಹೊಟ್ಟೆ ಜಾಸ್ತಿ ಇದ್ರೆ ಮನೇಲಿ ಅದು ಇದು ಕೆಲಸ ಇದ್ದಿದ್ದೆ, ಇದಕ್ಕೋಸ್ಕರ ಒಂದು ಹಾಫ್ ಅನ್ ಅವರ್ ಟೈಮ್ ತಗೊಂಡ್ರೆ ಬೊಜ್ಜು ಕರಗಿಸ್ಕೋಬಹುದು. ಬ್ಯಾಕ್ ಪೈನು ಎಲ್ಲೆಲ್ಲಿ ಏನೇನು ಕರಗಿಸ್ಕೋಬಹುದು ಕರಗಿಸ್ಕೋಬಹುದು. ಬೇಬಿ ಬಾ ಬೇಬಿ, ನೀನು ತುಂಬ ಸ್ಲಿಮ್ ಆಗಿದ್ಯಾ. ಮಮ್ಮಿ ಇದೆಲ್ಲ ತಲೆ ಕೆಡ್ಸ್ಕೊಬೇಡವ. ಅಲ್ಲೋಡಿ ಕಾಲಿಗೆ ಹೆಂಗೆ ಹಾಕೊಂಡವ್ರೆ. ಕುತ್ಕೊಂಡು ಮಾಡೋ ಕೆಲಸ ಅಕ್ಕ, ಮಲ್ಕೊಂಡು ಮಾಡ್ಬೇಕಕ್ಕ. ಆಮೇಲೆ ಮಾಡೋಣ. ಹಾಂ 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 ಮಲ್ಕೋ. ಬೇಬಿ ನಿಮ್ಮ ಅಮ್ಮನ ನೋಡ್ಲಾ, ಕಾಮಿಡಿ ನೋಡ್ಲಾ. ಹಿಂಗೆ ಎತ್ತಿಟ್ಕೋಬೇಕು, ಹಿಂಗೆ ಬೆಂಡ್ ಮಾಡಬೇಡಿ. ಅಮ್ಮ ರಾಂಗ್ ಮಾಡ್ತಾ ಇದೀಯಮ್ಮ. ಅಮ್ಮ ರಾಂಗು ಕಣಮ್ಮ, ನಾನು ಹೇಳ್ಕೊಡ್ತೀನಿ ಹಂಗೆ ಮಾಡಮ್ಮ. ತಪ್ಪು ಮಾಡಬೇಡ, ಹಿಡ್ಕೊಬಿಡುತ್ತೆ ಸೊಂಟ. ಹೇಳ್ತಾ ಇದ್ದೀನಿ ನಾನು, ಇಷ್ಟ ಬಂದಂಗೆ ಮಾಡಬೇಡ. ಅದು ಗೈಡ್ ಕೊಟ್ಟಿರ್ತಾರೆ ಅದರಲ್ಲಿ, ಅದನ್ನ ನೋಡ್ಕೊಂಡು ಮಾಡು. ನಮ್ಮ ಹ್ಞೂ ಮಾಡಿ. ಎಷ್ಟು ರೂಪಾಯಿ ಟ್ರೈನಿಂಗ್? ಹಾಂ ಹೆಂಗೆ? ಸೊಂಟ ಮಾತ್ರ ಮೇಲೆ ಕೆತ್ತಿ. ಈಗ ಹಂಗಲ್ಲ ಹಂಗಲ್ಲ, ದೇಹನ ಮುಂದೆ ಬರಬೇಕು, ಅದನ್ನ ಇಟ್ಕೊಳ್ಳಿ. ನೀವು ಲಿಫ್ಟ್ ಆಗಿ ಹಂಗೆ. ಕಾಲ್ ಲಿಫ್ಟ್ ಮಾಡಂಗಿಲ್ಲ, ಕಾಲ್ ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಹಂಗಲ್ಲ ಹಂಗಲ್ಲ, ಮಂಡಿ ಮಾಡಿಸಿ ಇದ್ದ ಜಾಗದಲ್ಲೇ ಕಾಲು ಇರಬೇಕು. ಕಾಲ್ ಮೂವ್ಮೆಂಟ್ ಆಗಂಗಿಲ್ಲ. ನಿಮ್ಮ ಸೊಂಟ ಮೇಲಕ್ಕೆ ಕೆಳಗೆ ಹೋಗ್ಬೇಕೀಗ. ಎತ್ತಿ ಬಾಡಿ ಎತ್ತಬೇಕು. ಕಾಲು ಮೂವ್ ಆಗ್ತೈತೆ, ಹಿಂದೆ ಮುಂದೆ ಮೂವ್ ಆಗ್ಬಾರ್ದಂಗೆ. ಐಸಾ ಐಸಾ. ನೆಕ್ಸ್ಟ್ ಹಿಂಗೆ. ಅದು ಸ್ವಲ್ಪ ಪ್ರಾಕ್ಟೀಸ್ ಆದ್ಮೇಲೆ ಬರುತ್ತೆ. ಬಾಣಂತನದಲ್ಲಿ ಅಪ್ಪ ಅಮ್ಮನ ಮಾತು ಕೇಳೋದಿಲ್ಲ, ಬಾಣಂತನ ಮಾಡ್ಕೊಂಡು ಹೊಟ್ಟೆ ಕೆಡಿಸ್ಕೊಂಡ್ರೆ. ಸೆಕೆಂಡ್ ಒನ್ ಓಪನ್ ಮಾಡಮ್ಮ. ಅಲ್ಲಿ ಓಪನ್ ಮಾಡಪ್ಪ, ಲಾಕ್ ಆಗಿಲ್ಲ. ಆಂಟಿ ಮಲ್ಕೊಳ್ಳಿ, ನಿಮ್ಮ ಕಾಲು ಪೂರ್ತಿ ಸ್ಟ್ರೈಟ್ ಹೋಗ್ಬೇಕು ಮೇಲ್ಗಡಿಕೆ. ಹಂಗೆ ಹಂಗೆ ಪುಲ್ ಮಾಡಿ ಪುಷ್ ಮಾಡಿ. ನಿಮ್ಮ ಕಡೆ ಕೇಳ್ಕೊಳ್ಳಿ, ಸ್ವಲ್ಪ ಫ್ರೀ ಬಿಡಿ. ಬಿಡಿ ಮುಂದಕ್ಕೆ ಬಿಡಿ. ಹಂಗೆ ಬಿಡಿ. ಮತ್ತೆ ಹೇಳ್ಕೊಳ್ಳಿ ಕಾಲನ್ನ ನಿಮ್ಮ ಕಡೆಗೆ. ಹಂಗೆ. ವೆರಿ ಗುಡ್ ವೆರಿ ಗುಡ್. ಹಂಗೆ. ಆಂಟಿ ಫುಲ್ ಸ್ಲಿಮ್ ಆಗ್ಬಿಡ್ತಾರೆ. ಹುಷಾರು ಹುಷಾರು, ಎಲಾಸ್ಟಿಕ್ ಪಟ್ಟನ್ ಬಿಟ್ಟದ ಮೇಲೆ ಕೈ ಬಿಡಬೇಡಿ. ನೆಕ್ಸ್ಟು ನೋಡ್ದ ಚೆನ್ನಾಗಿ ಮಾಡಿದ್ರು. ನೀನೇ ಒಳ್ಳಾಡ್ದೆ. ಡೆಮೋ ತೋರಿಸ್ತೀನಿ ಅಂದ್ಬಿಟ್ಟು. ಆಂಟಿ ಏನು ಮಲ್ಕೊಳ್ಳೋದು ಏನೇನಿದೆ ಎಲ್ಲ ಮಾಡಿಸ್ಬಿಡು. ಹಂಗೆ ಮಂಡಿ ಮಾಡಿಸ್ಕೊಂಡು ಹೇಳಿರಿ. ಆಂಟಿ ಕೈ ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಕೆಳಗೆ ಇಟ್ಕೊಳ್ಳಿ. ಅಲ್ಲ ಸಾರಿ, ಅದು ಹಂಗೆ ಹಂಗೆ ಇಟ್ಕೋಬೇಕು. ಈಗ ಹಂಗೆ ಎಳ್ಕೊಂಡು ಮುಂದೆ ಬಿಡಿ. ನಿಮ್ಮ ಹೊಟ್ಟೆ ಸೊಂಟ ಮೂವ್ ಆಗ್ತಾ ಇದೆಯಾ? ಮುಂದಕ್ಕೆ ಹೋಗಿ. ಫುಲ್ ಮುಂದಕ್ಕಲ್ಲ, ಕಾಲಾಗ್ಲಿಸ್ಬೇಡಿ. ಮುಂದೆ ಹಿಂದಕ್ಕೆ ಹೋಗಿ. ಮುಂದಕ್ಕೆ ಬನ್ನಿ.
ಅಷ್ಟೇ ಕಾಲು ಹಂಗೆ ಅಗ್ಲಿಸ್ಕೊಂಡು ಮುಂದಕ್ಕೆ ಹೋಗ್ಬಿಡಿ, ಹಂಗೆ ಇಟ್ಕೊಳ್ಳಿ. ಬಿದ್ದೈತವ್ರೆ ನಿಧಾನಕ್ಕೆ. ಅಷ್ಟೇ ಅಷ್ಟೇ ಅಷ್ಟೇ, ಆಫ್ ಆ್ಯಂಡ್ ಆಫು. ಈಗ ಫಿಸಿಯೋಥೆರಪಿ ನಮ್ಗಳಿಗೆ ಎಕ್ಸರ್ಸೈಸ್ ಈ ತರ ಹೊಟ್ಟೆ ಕರಗಿಸೋದು, ಹೊಟ್ಟೆ ಕರಗಿಸುವ ಎಕ್ಸಸೈಸು. ನಿರಂತರ ಬಸರಿ ಅಂತೀವಿ ನಾವು ಇದನ್ನ, ಹೊಟ್ಟೆ ಬಜ್ಜಿಗೆ. ನೆಕ್ಸ್ಟ್ ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ. ನಿಂತ್ಕೊಂಡು ಈ ಕಡೆ ತಿರುಗಿ, ನಿಮ್ಮ ಮುಖ ತೋರಿಸಿ. ಸ್ಟ್ರೈಟಾಗಿ ನಿಂತ್ಕೊಳ್ಳಿ. ಅದು ಕಾಲಲ್ಲಿ ಹಂಗೆ ಇರಲಿ. ಸ್ಟ್ರೈಟ್. ಎತ್ತಿ ಹಂಗೆ ಇಟ್ಕೋಬೇಕು. ಹಂಗೆ ಇಟ್ಕೊಳಂಗಿಲ್ಲ, ಹಂಗೆ ಇಟ್ಕೋಬೇಕು ಕೈನ. ಕತ್ತು ಮಟ್ಟ ಅಲ್ಲಿ ತನಕ. ಬಿಡಿ, ಲೂಸ್ ಬಿಡಿ. ಸೊಂಟ ಸ್ಟ್ರೈಟ್ ಇಟ್ಕೊಳ್ಳಿ. ಮೇಲೆ ಹಂಗೆ ಹೋಗಿ ಮತ್ತೆ ಬಿಡಿ, ಎತ್ತಿ ಕೆಳಗೆ ಬಿಡಿ. ಅವಳು ಫಿಗರ್ ಆಗವಳೆ. ನಾವ್ ಈ ತರ ಆಗ್ಬೇಕು ಅಂದ್ರೆ ಈ ತರ ಮಾಡ್ಬೇಕು. ಆಮೇಲೆ ಅಷ್ಟು ಬಾಡಿ ಫಿಟ್ ಆಗಿದೆ, ಜಿಮ್ ಬಾಡಿ ಅಂತ. ಇವಳು ಮದ್ವೆನೇ ಆಗಿಲ್ಲ, ಕಾಲೇಜ್ ಹುಡುಗಿ, ಅವಳು ಚೆನ್ನಾಗಿದ್ದಾಳೆ. ಹೌದು, ಆಡಿಗೆ ಅಂತವ್ರನ್ನೇ ತಗೊಳ್ಳೋದು. ಅಷ್ಟೇ ಆಂಟಿ. ನೀವು ಹಿಂಗೆ ಸೊಂಟ ಹಿಂಗೆ ಮಾಡ್ಬಿಡಿ, ಸ್ಟ್ರೈಟಾಗಿ ನಿಂತ್ಕೋಬೇಕು ನೀವು. ಮನೇಲಿ ಪ್ಯಾಂಟು ಶರ್ಟ್ ಹಾಕೊಂಡು ಮಾಡಿ. ಇಲ್ಲ ಚಡ್ಡಿ ಶರ್ಟ್ ಸಾಕು ಬಿಡಿ. ಒಂದೇ ದಿನ ಮಾಡಿದ್ರೆ ಎಲ್ಲ ಹತ್ಕೊಬಿಡ್ತದೆ ನಾಳೆಗೆ ಕೈ ಕಾಲೆಲ್ಲ. ಇನ್ನೂ ಇದೆ, ಇದಿಷ್ಟು ಮಾಡಕ್ಕೆ ಶುರು ಮಾಡಿ. ಬಾಡಿ ಫ್ಲೆಕ್ಸಿಬಲ್ ಆದ್ಮೇಲೆ ಬೇರೆ ಎಕ್ಸರ್ಸೈಸ್ ಹೇಳ್ತೀನಿ. ಮೂವ್ ಮಾಡಂಗಿಲ್ಲ ನೀವು. ಎಷ್ಟಾಗುತ್ತೋ ಅಷ್ಟು ಹಿಂಗೆ ಹಿಂಗೆ ವಾಟ್ಸಪ್ ಮಾಡ್ತೀನಿ ನಾನು. ನೋಡಿ ಕಾಲು ಅಷ್ಟೇ, ಎಷ್ಟು ಸ್ಟ್ರೈಟ್ ಹೋದಷ್ಟು ನೋಡಿ ಹೊಟ್ಟೆಗೆ. ಅದು ಹಂಗೆ ಸ್ಲೈಡ್ ಮಾಡು ರೈಟ್ಗೆ. ಅಲ್ಲಿ ಹೇಳ್ಕೊಡ್ತಾರೆ ನೋಡಿ, ಎಲ್ಲ ಒಂದೊಂದನ್ನು ಹೇಳ್ಕೊಡ್ತಾರೆ. ಲಿಂಕ್ ಕಳಿಸ್ಬಿಡ್ತೀವಿ, ನೋಡ್ಕೊಳ್ಳಿ. ಆ ಥರ ಮಾಡಬೇಕು. ಕೂತ್ಕೊಂಡು ಮಾಡ್ಬೋದು ನೋಡಿ. ಜಿಮ್ಮಲ್ಲೂ ಮಾಡ್ಬೋದು ಇದನ್ನು, ಜಿಮ್ಮಲ್ಲೇ ಯೂಸ್ ಮಾಡೋದು ಅದನ್ನು. ಫೋಟೋ ಕಳಿಸ್ತೀನಿ, ಅದು ನೋಡ್ಕೊಂಡು ಮಾಡಿ ದಿನ. ಅಮೆಝಾನಲ್ಲಿ ಎಷ್ಟು ಕೊಟ್ಟು 350 ರೂಪಾಯಿ ಕೊಟ್ಟಿದ್ದು ಇದಕ್ಕೆ. ಇದು ಏನೋ ಹೊಟ್ಟೆ ಕರಗ್ಸೋಕ್ಕೆ ಎಕ್ಸಸೈಸ್ ಮಾಡೋಕ್ಕೆ ಅಂತ. ಅಮೆಝಾನಲ್ಲಿ ನಿಮಗೆ ಬೇಕಾದರೆ ಲಿಂಕ್ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿ. ಬೇಕಾದ್ರೆ ಮನೇಲೆ ಕೂತ್ಕೊಂಡು ವಾಕಿಂಗು ಜಿಮ್ಮು ಹೋಗೋಕ್ಕಾಗಲ್ಲ, ಮಕ್ಕಳು ಮರಿವೆ, ಅವ್ರಿಗೆ ಟಿಫನ್ ಕಟ್ಟಬೇಕು, ಸ್ಕೂಲ್ ಕಳಿಸ್ಬೇಕು, ಕೆಲಸ ಕೆಲಸ ಕೆಲಸ, ಗಂಡ ಮನೆ ಮಕ್ಕಳು ಕೆಲಸ ಅಂದಾಗ ನಮ್ಮದು ಪರ್ಸ್ನಲ್ ಕೆಲಸ ನೋಡ್ಕೋಬೇಕು ಸ್ವಾಮಿ. ಹೊಟ್ಟೆಪಾಡು, ಹೊಟ್ಟೆ ಕಾಣ್ತದೆ, ಅದಕ್ಕೆ ಈ ಥರದೆಲ್ಲ ತರಿಸ್ಕೊಂಡು ಜಾಲಿ ಮಾಡಬೇಕು. ಜಿಮ್ ಮಾಡಿ ಜಿಮ್ ಅಂತ ನೀಟಾಗಿ ಫ್ಲೆಕ್ಸಿಬಲ್ ಆಗಿರಬೇಕು. ನೋಡೋಣ ಚೆನ್ನಾಗಿದೆ. ಎಷ್ಟು ದಿನ ಮಾಡ್ತೀರಾ ಆಂಟಿ ನೋಡೋಣ. ಇವಾಗ ಅಳತೆ ಇಟ್ಕೊಟ್ಟೆ ಹೊಟ್ಟೆ ಟೇಪ್ ಇಟ್ಕೊಂಡು ಎಷ್ಟು ತಿಂಗಳು ಕಳಿಸ್ತೀರಾ. ಆಮೇಲೆ ಮೈಂದೆ ಸಾಯ್ತಾ ಇರಬೇಕು, ಒಳಗಡೆಗೆ ಹೋಗ್ಬೇಕು, ಹೊಟ್ಟೆ ಬೆನ್ಗೋಗ್ಬೇಕು, ಆ ಥರ ಸ್ಲಿಮ್ ಆಗೋಣ ನಾವಿಬ್ರು. ಓಕೆ, ನಾವಿಬ್ರು ಮಾಡ್ತೀವಿ, ನೋಡ್ಕೋ. ನೀನೇನ್ ಮಾಡಿಯಾ ನೋಡಿಲಿ ಹೆಂಗದ 6 ಪ್ಯಾಕ್ ಹೆಂಗೆ ಮಾಡೋಣ.